ಸೊ ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಜನ ಸ್ಕೂಲಿಂದ ಕಾಲೇಜಿಂದ ಎಲ್ಲ ನಡ್ಕೊಂಡು ಬಂದಿರೋರೆ, ಎಲ್ಲರಿಗೂ ಅದು ಅವ್ರದ್ದೇ ಆದಂಥ ಒಂದು ಲವ್ ಆ ಥರ ಆಗಿರುತ್ತೆ. ಸೊ ಅದು ತುಂಬ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲಮ್ ನೋಡಿದಾಗ. ಸೊ ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಸೊ ಇಂಥ ಕನ್ನಡ ಫಿಲಮ್ಗಳು ಓಡಬೇಕು, ತುಂಬ ಚೆನ್ನಾಗಿ ಓಡಬೇಕು. ಸೊ 100 days ಓಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಂತ ಹೇಳೋಕೆ ಒಂದು ಒಳ್ಳೆ ಸಿನಿಮಾ ಅಂತ ಅನ್ಬೋದು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡೋವಂಥ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಮೆಸೇಜ್ ಕನ್ವೆ ಆಗಿದೆ. ಲಾಸ್ಟಲ್ಲಿ ಒಂದು ಎಮೋಷ್ನಲ್ ಟಚ್ ಕೂಡ ಇದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೂಪರ್ ಆಗಿತ್ತು, ಎಲ್ಲ ಇಷ್ಟ, ಚೆನ್ನಾಗಿತ್ತು ಫಿಲಮ್, ಚೆನ್ನಾಗಿದೆ. ಹಲೋ, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಎಂಡಿಂಗ್ ಆಯ್ತು ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಮೂವಿ, ಲವ್ ಸ್ಟೋರಿ ಸೂಪರ್ ಆಗಿದೆ, ಫುಲ್ ಸ್ಟೋರಿ ಇಷ್ಟ ಆಯಿತು. ಅವ್ರು ಮಾಡಿರುವ ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಳ್ಳೆ ಮೂವಿ, ನೋಡ್ಬೋದು. ಫಿಲಮು ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೋದು. 90s ಲವ್ ಸ್ಟೋರಿ ಹೆಂಗಿತ್ತು, ಎಮೋಷನ್ಸು, ಮೊಬೈಲ್ಸ್ ಇಲ್ದಿರೋ ಎಮೋಷನ್ಸು, ಫೀಲಿಂಗ್ಸು ಸೂಪರಾಗಿದೆ. ಫಸ್ಟ್ ಟೈಮ್ ಡೈರೆಕ್ಷರು ಹೊಸಬ್ರು, ಹೀರೋ ಆಗಲಿ ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೂಪರಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಸಾಂಗ್ಸು, ಲೊಕೇಶನ್ಸು, ಸೀನರಿ ಸೂಪರ್, ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ, ಸಖತ್ತಾಗಿದೆ. ಇಡೀ ಫ್ಯಾಮಿಲಿ ಪಿಕ್ಚರ್ ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಫಿಲಮ್. ಏನು ಇಷ್ಟ ಆಯಿತು ಸಿನಿಮಾ? ಎಲ್ಲ ಸೀನ್ಸು ಇಷ್ಟ ಆಯಿತು, ಫೀಲಿಂಗ್ಸು, ಆಮೇಲೆ ಮಳೆ ಸೀನ್ಸು, ಮಳೆ ಸಾಂಗು ಎಲ್ಲ ಇಷ್ಟ ಆಯಿತು ಸರ್. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಫಿಲಮ್ ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗು ಚೆನ್ನಾಗಿದೆ ಸರ್. ಸೂಪರ್ ಮೂವಿ ಸರ್, ಚೆನ್ನಾಗಿದೆ. ಈಗಿನ ಜನ್ರೇಷನಲ್ಲಿ 1990s ಯಾವ ಥರ ಅಂದರೆ ಆ ಕಾಲದ್ದು ಮತ್ತು ಟ್ರೂ ಲವ್ ಯಾವ ಥರ ಇದೆ ಅಂತ ನೋಡ್ತಿದ್ದಾರೆ, ಚೆನ್ನಾಗಿದೆ ಸರ್. ಸೂಪರ್, 100 days ಗ್ಯಾರಂಟಿ, ಚೆನ್ನಾಗಿದೆ ಸಿನಿಮಾ. ಸೊ ಅದರಲ್ಲಿ ಲವ್ ಸ್ಟೋರಿನೂ ತುಂಬ ಇಷ್ಟ ಆಯಿತು, ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು, ಸೂಪರ್. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ, ಹೀರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಮೂವಿ, ಮಹಾ ಅದ್ಭುತವಾಗಿದೆ. ಈ ಹೊಸ ಟೀಮ್ ಅಂತಲೇ ಅನಿಸ್ತಾ ಇಲ್ಲ. ಹೀರೋ ಅಂತೂ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸು, ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಮೈನ್ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು ಅಲ್ಟಿಮೇಟ್ ಮಾಡಿದ್ದಾರೆ ಸರ್. ನನಗಂತೂ ಫುಲ್ ಗೂಸ್ಬಂಪ್ಸ್ ಬಂತು, ಎಕ್ಸ್ಟ್ರಾರ್ಡಿನರಿ, ಅದ್ಭುತ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಟರ್ಸ್ ಎಲ್ಲ ಹೊಸದಾಗಿದ್ರೂ ಕಾಣಿಸ್ತಿಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. తెలుగులో గుండెలు పిండేసా సినిమా చాలా బాగుంది, సూపర్ డూపర్ హిట్. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮ ಅಂತೇಳಿ. ಸೊ ನಿಜವಾಗ್ಲೂ ಇವತ್ತು ಈ ಮೂವಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಸೆಕೆಂಡ್ ಹಾಫಲ್ಲಂತೂ ನಿಜವಾಗ್ಲೂ ಅಳದಿರೋ ಯಾರೂ ಬರಲ್ಲ. ನಮಗೆ 1990s ಜ್ಞಾಪಕ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆನ ಹೇಳ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಇವಾಗಲೂ ಇಂಥ ಕನ್ನಡ ಮೂವಿ ಬಂದಿದೆಯಾ ಅಂತ ಖುಷಿ ಆಗ್ತಾ ಇದೆ. ಹೊಸಬರಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರು ಮತ್ತು ಇಡೀ ಇಂಡಿಯಾದವರೇ ನೋಡಬೇಕು ಇಂಥ ಮೂವಿನ, ಯಾಕೆಂದರೆ ಎಲ್ಲೂ ಒಲಗರಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಮೂವಿ 100 ದಿನ ಓಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮ ರಾಘವೇಂದ್ರ ರಘು. ಈಗಷ್ಟೇ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನನ್ನ ಕೈಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಳು ತಡೆಯೋಕ್ಕಾಗಲಿಲ್ಲ, ಅದ್ಭುತವಾಗಿದೆ. ವರ್ಲ್ಡ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ದೇವಣ್ಣಗೆ ಹೇಳ್ತೀನಿ, ಅವ್ನ ಅಕ್ಕನ ಸೂಪರ್ ಆಗಿದೆ ಮೂವಿ ಮಾತ್ರ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾ ದಯವಿಟ್ಟು 7 ಕೋಟಿ ಕನ್ನಡಿಗರ ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.